ಬರ್ದಿರೋದು ಏನ್ ಡೋಂಟ್ ನೀವು ಬರ್ದಿರೋದು ಕಿಂಗ್ ಪಿನ್ ಶಿವಕುಮಾರ್ ಯಾರು, ಕಿಶೋರ್ ಯಾರು, ಏನು ಒಬ್ಬೊಬ್ರು ಒಂದೊಂದು ಕೋಟಿ 2 ಕೋಟಿ ನಿಮ್ಮ ಅಧಿಕಾರಿಗಳು ತಿನ್ಬಿಟ್ಟಿಲ್ಲಿ ನಮ್ಮ ಜನಗಳ ದಿನ ನೋಡ್ಕೊಂಡು ಕೂತ್ಕೊಳ್ಳದ ಕೋಟಿಗಳ ವಸೂಲಿ ಹೋಗೋದು ನೋಡ್ರಿ. ಇಲ್ಲಿ ಚೈತ್ರ ಗ್ರಾಮ ಲೆಕ್ಕಾಧಿಕಾರಿ, ಚಿತ್ರ ಅರುಣ್ ಕುಮಾರ್ ಕಂದಾಯ ನಿರೀಕ್ಷಕರು, ದೀಪಕ್ ಗ್ರಾಮ ಲೆಕ್ಕಾಧಿಕಾರಿ, ಇವ್ರು ಬರ್ದಿರೋ ರಿಪೋರ್ಟ್ಸ್ ಎಲ್ಲ ಹೆಂಗಿದೆ ಏನಾದ್ರು ನೋಡ್ಬೇಕಲ್ಲ. LKG ಹುಡುಗನ ಗೊತ್ತಾಗ್ತದೆ, ರಾಜ್ಯದ ದಿನ ಯಾರು ಆರ್ಡರ್ ಮಾಡಕ್ಕಾಗತ್ತಾ? ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಯಾರು ಮುಚ್ಚುಮರೆ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಅವೈಲೇಬಲ್ ಇದೆ. ಇದು ಆನ್ಲೈನ್ ಅಲ್ಲಿ ತಗೊಂಡ್ರೆ ರಾಜ್ಯದ ದಿನ ಸಂಕ್ರಾಂತಿ ಹಬ್ಬದ ದಿನ ಸೇರಿಸಿದ ಏನ್ ವೆರಿಫೈ ಮಾಡೋದು? ನಾಳೆ ಹೋಗದಿ FIR ಮಾಡಿಸಿ ಒಳಗಾಕ್ರಿ ಮಾಡ್ಲಿ. ಡಾಕ್ಯುಮೆಂಟ್ ಇನ್ಸರ್ಷನ್ ಮಾಡಿರೋದಕ್ಕೆ ಆಸ್ ಎ ಕಸ್ಟೋಡಿಯನ್ ನೀವು ಅದು ಮಾಡ್ಲೇಬೇಕಲ್ವ ಮೇಡಮ್? ಸುಮ್ಮನೆ ನೋಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು 52 ಎಕರೆ ಎಲ್ಲ ಸರಿ ಇದೆ ಅಂತ ಕೊಟ್ಟವ್ರೆ ಯಾರು ಕೊಟ್ಟು ಕೋರ್ಟ್ಗೆ ಹೋಗ್ತೀನಿ. ನಿಮ್ಮ ಕಾನೂನು ಯಾರಿಗೂ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಎಲ್ಲರೂ ಸರಿ ಸಮಾನ. ಈ ಕೋರ್ಟ್ಗೆ ಏನ್ ತಪ್ಪು ಕೊಟ್ಟಿದ್ದಾರೆ ಹೇಳ? ಕಾನೂನು ದೊಡ್ಡದಂತೆ, ನೀವೇ ಕೋರ್ಟ್ಗೆ ಕೊಟ್ಟಿರೋದು ಹೈಕೋರ್ಟ್ ಕೊಡ್ಬೇಕಾದ್ರೆ ಕೊಟ್ಟಿದೀವಿ ಇರೋದು ನೋಡಿ ಅವ್ನು ಯಾರಿಗೂ ಬೈ ನಿಮ್ಗೆ ಯಾಕೆ ನೋಡಿ ನೀವೇ ಮೇಡಮ್, ನಮ್ಮ 4 ಜನಕ್ಕೆ ಹೊಟ್ಟೆ ಉರಿತಿದೆ ಮೇಡಮ್, ನೀವ್ ಇರ್ತೀರಾ ಹೋಗ್ತೀರಾ? ಕೂಗಾಡ್ಬೇಡಿ ಅಂದ್ರೆ ಸ್ಮಶಾನಕ್ಕೆ ಜಾಗ ಎಲ್ಲ ಇವತ್ತು ಈ ತಾಲೂಕಲ್ಲಿ ಸ್ಮಶಾನ ಮಾಡಕ್ಕೆ ನೀವು ಈ ಕಾಲ ಮುಗಿದಿದೆ, ಕಾಲಾವಧಿ ಮುಗಿದಿದೆ, ಅದೆಲ್ಲ ಮುಗಿದಿದೆ ಸಾಕು. ಅವ್ರವ್ರ ಇಷ್ಟ ಬಂದಾಗ ಜಮೀನಿಗೆ ಬರ್ಕೊಂಡು ಮೇಡಮ್, ನೀವು ಮಹಾರಾಷ್ಟ್ರದಲ್ಲಿ ಸುಮಾರು ಆಗೋದಿದೆ ಬಿಡಿ ಮೇಡಮ್, ತೊಂದರೆ ಇಲ್ಲ, ನೀವು ಮಾಡಿ ನೋಡ್ತಾ ಇದ್ರಿ ಮೇಡಮ್, ನೋಡ್ತಾ ಇದ್ರಿ. ದಯವಿಟ್ಟು ನೋಡ್ರಿ, ಒಂದ್ ನಿಮಿಷ ಇಲ್ಲ ಮಾತಾಡ್ರಿ, ನಾನು ಹೋಗ್ತೀನಿ, ನೀವು ಸುಮ್ಮನೆ ಇರ್ರಿ. ನಿಮಗೆ ಕೋರ್ಟ್ ಬರೆದ್ರೆ ನೀವೇ ಕಳಿಸಿದ್ರಿ ಡಾಕ್ಯುಮೆಂಟ್ಗಳು, ನೋಡ್ ಕಳಿಸೋದಲ್ವಾ? ಅವೈಲೇಬಲ್ ಅಲ್ಲ, 60 ವರ್ಷ ಇಲ್ದಿದ್ದ ಡಾಕ್ಯುಮೆಂಟ್ ಇದಕ್ಕಿದೆ ಹೆಂಗ್ ಬರ್ತದೆ? ಅದು ಪ್ರೂಫ್ ಕೊಡ್ತೀನಿ. ಅವೈಲೇಬಲ್ ಆಫ್ ಡಾಕ್ಯುಮೆಂಟ್ ನೀವು ಏನ್ ಮಾಡ್ತಾರೆ, ಇದನ್ನ ತಂದು ಇನ್ಸರ್ಟ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಅದನ್ನೇ ಸರ್ಟಿಫೈಡ್ ಕಾಪಿ ಇವರೇ ಅಪ್ಲೈ ಮಾಡ್ತಾರೆ. ನಿಮ್ಮ ಚಿರ್ಸ್ದೇದಾರರು ಮುನ್ಶೆಟ್ರು ಇಷ್ಟು ದಿನ ಈ ಡಾಕ್ಯುಮೆಂಟ್ ಇರ್ಲಿಲ್ಲ, ನನಗೆ ಇದು ಅನುಮಾನಾಸ್ಪದವಾಗಿದೆ, ಇದು ಬೋಗಸ್ ಅಂತ ಬರ್ದಿ ಇದು ಕೊಟ್ಟಿದ್ದಾರೆ, ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದಾರೆ. ಅದನ್ನ ನೋಡ್ಬೇಕಲ್ಲ ನೀವು, ಇನ್ನೇನ್ ಗೊತ್ತು? ಹಿಂದಿದ್ದಲ್ಲ, ನೀವಿದ್ದಾಗ ಅಲ್ಲ, ಖಾತೆ ಆಗಿರೋದೇ ನಿಮ್ಮದ್ರಲ್ಲಿ, ಅಲ್ಲ ಖಾತೆ ಮಾಡಿದ್ ನೀವು ಬಂದ್ಮೇಲೆ ಕಂಟೆಂಪ್ಟ್ ಏನ್ ಮಾಡ್ತಾರೆ, ಬೇಕಂತ ಕೋರ್ಟ್ ನ ಫುಲ್ ಮಾಡಿದೀರಾ, ಕೋರ್ಟ್ ಅಟೆಂಡ್ ಮಾಡಲ್ಲ, ಕೋರ್ಟ್ ಕೋಪ ಬರಂಗ್ ಮಾಡ್ತೀರಾ, ಕೋರ್ಟ್ ಹೇಳಿ ಡಿಸ್ಪೋಸ್ ಮಾಡ್ರಿ ಅಂದಾಗ ನೀವು ಹೆಂಗಂದ್ರೆ ಬರ್ದಿರ್ತೀರಿ. ಇವಾಗ ಒಂದ್ ನಿಮಿಷ AC ಆರ್ಡರ್ ಹೇಳಿ, ನಿಮ್ ಲೆವೆಲ್ ಏನಾಗಿದೆ ತೋರಿಸ್ತೀನಿ, ನಿಮ್ ಲೆವೆಲ್ ನಿಮ್ ಲೆವೆಲ್ ನಿಮ್ ಲೆವೆಲ್ ಹೇಳ್ತೀನಲ್ಲ. AC ಆರ್ಡರ್ AC ಏನ್ ಹೇಳ್ತಾರೆ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ನೀವು ಆರ್ಡರ್ ಮಾಡಿ ಅಂತ ಕೊಡ್ತಾರೆ. ಆಮೇಲೆ ಚೈತ್ರ ಬರೆಯೋದು, ಆಮೇಲೆ ಅರುಣ್ ಬರೋದು. ನೀವು ಬಂದಾಗಲ್ಲ ಹಿಂಗೆ ಆಗಿರ್ಬೋದನ್ನಲ್ಲ. ಈಗ ನೋಡಿ AC ಅವ್ರು ಏನ್ ಮಾಡ್ತಾರೆ, AC ಅವರಿಗೆ ಡೌಟ್ ಬರ್ತದೆ ಇದು ಬೋಗಸ್ ಅಂತ, ಅವ್ರ ತಲೆ ಮೇಲೆ ಹಾಕೊಳ್ಳಲ್ಲ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೊಡಿ ಅಂತ ನಿಮ್ಗೆ ಬರೀತಾರೆ. ಏನ್ ಪರಿಶೀಲನೆ ನಡೆದಿದೆ? ಅಲ್ಲ, ಅವರು ಏನು ಬರೆದಿಲ್ಲ, ನನ್ಗೆ ಕನ್ನಡ ಅರ್ಥ ಆಗುತ್ತೆ. ಪರಿಶೀಲನೆ ಮಾಡಿ ಬರೀ ಅಂತಾರೆ, ಇಲ್ಲಿ ಪರಿಶೀಲನೆ ಏನ್ ಪರಿಶೀಲನೆ ಇದ ನಾನು ಕನ್ನಡ ಬರಲ್ಲ, ಓದಪ್ಪ. ಇದು ಎಷ್ಟು ಸಿಂಪಲ್ ಆಗಿದೆ ನೋಡಿ.